ಮಕ್ಕೊಂದ ಮಕ್ಕಳು ಬಿಡು. ಊರಿಂದ ಊರಿಗೆ ಬಂದಾಳ, ಹೈರಾಣ ಆಗ್ಯಾಳ. ಪಾಪ ಎಟ್ಟೊತ್ತಿನ ಮಕ್ಕಳು ಅವಾಗ ಹೇಳ್ಬೇಕು, ಮತ್ ಸುಮ್ನೆ ಎಬ್ಬಿಸ್ತಾಳ ಅನ್ಕತ್ತ. ನಮ್ಮ ಮಕ್ಕಳು ಎಷ್ಟೊತ್ತಿಗೆ ಹೇಳ್ತಾಳ ಹೇಳಿ. ಆಮೇಲೆ ಎದ್ದಿಂದ ನಾಷ್ಟ ಮಾಡಲಕ್ಕ. ಅಯ್ಯ ಶಿಲ್ಪ ನಿಂದ್ರ ಬಾ, ಒಬ್ಬ ಎದಕ್ಕ ಬಂದಿದ್ದೇನ ಹೊಂಟೆಲ್ಲ ನಮ್ಮ ಮಕ್ಕೊಂದಿದ್ ನೋಡಿ. ಬಾ ಬಾ ಇಲ್ಲಿ. ಅಯ್ಯ ಮಕ್ಕೋ ಅಕ್ಕ, ನಾ ಬಂದ್ ಒಳ್ಳೆ ನಿನ್ ನಿದ್ದಿ ಕೆಡಿಸ್ದಂಗ ಆಯ್ತು ನೋಡು. ಮಕ್ಕೋ, ನಾ ಆಮೇಲೆ ಬರ್ತೀನ. ಇಲ್ವಾ, ನಾ ಹೇಳಕ್ಕೆ ಇದ್ದ, ಯಾಕ ತಲೆ ನುಸಾಕತೈತಿ ನನಗ. ಬಸ್ ಒಂದ್ ಆಗಿ ಬರಲ್ಲ. ಬರು ಮುಂದ ಒಂದ್ 4-5 ಸತಿ ವಾಂತಿ ಆಯ್ತು. ಹಂಗಾಗಿ ಒಂದೀಟ್ ತಲೆ ನುಸ್ದಂಗ ಆಗತ್ತಿತ್ವ, ಅದಕ್ ಮಕ್ಕೊಂದಿದ್ನ. ಹಂಗಾದ್ರ ನಮ್ ಸಾಗರ್ ಕಡೆ ಹೇಳಿ ಮೆಡಿಕಲ್ದಾಗ ಒಂದ್ ಗುಳಿಗೆ ತರಿಸ್ತೀನಿ ಅಂದ್ರ ಕಡಿಮೆ ಆಕೇತಿ. ತಗೊಂಡು ಒಂದಿಟ್ ನಾಷ್ಟ ಮಾಡಿ ಗುಳಿಗೆ ತಗೊಂಡು ಮಕ್ಕಳಾಕತ್ತಿರ್ತ ಕಡಿಮೆ ಆಕೇತಿ. ಇಲ್ಲ ಬೇಡ, ಒಂದ್ ಅರ್ಧ ತಾಸ್ ಮಕ್ಕೊಂದ್ ಎದ್ನ ಅಂದ್ರ ಎಲ್ಲಾ ಕಡಿಮೆ ಆಕೇತಿ. ಅದು ಬಸ್ನಾಗಿನ್ ಬಂದಿನಲ್ಲ, ಬಸ್ ಒಂದ್ ಆಗಿ ಬರಲ್ಲ ನನಗ. ಹಂಗಾಗಿ ಅದು ಇದಾಕೇತಿ. ಒಂದ್ ಅರ್ಧ ತಾಸ್ ಮಕ್ಕೊಂದ್ ಅಂದ್ರ ಕಡಿಮೆ ಆಕೇತಿ, ಏನ್ ಇರುದಿಲ್ಲ. ಬೇಡ ಗುಳಿಗೆ, ಹೌದೇನ? ನೋಡ್ ಮತ್ತ ಬಾಳೆ ಇದು ತ್ರಾಸ ಆಗತ್ತಂತ ಹೇಳು, ಗುಳಿಗೆ ತರಿಸ್ತೀನಿ. ಹ್ಞೂನವ್ವ, ಹೇಳ್ತೀನ. ಅಂಕಿತಾ ಎಲ್ಲಿ ಕಾಣಲ್ಲೇ ಆಗ್ಯಾಳ? ಇಲ್ಲೇ ಮುಕ್ಕೊಂದಿಲ್ಲ. ಆಕಿ ಹೊರಗ ನಾಷ್ಟ ಮಾಡಕತ್ತ. ಅಲ್ಲಿ ಸ್ನೇಹ ಪ್ರತೀಕ್ಷನ್ ಜೊತೆ ಸೇರಿ ನಾಷ್ಟ ಮಾಡಕತ್ತಾಳ. ಅವು ಸ್ವಲ್ಪ ಇದಾಗತ್ತೇನೋ ಹೇಗಿರ್ಲಿವ, ಎಬ್ಬಿಸ್ಬೇಡತ್ತಂದೆ ನಾನೇ, ಅದಕ್ಕೆ ಅವ್ರು ಮಾಡಕತ್ತಾರ. ಆಕಿ ಚಲೋ ಬಿಡುವ, ಆಕಿಗೆ ಏನ್ ಎಲ್ಲ ಬಸ್ ಗಿಸ್ ಎಲ್ಲ ಆಗಿಬಿಡ್ತಾವ. ವಾಂತಿ ಗಿಂತಿ ಏನು ಆಗುದಿಲ್ಲ. ಅಕ್ಕಿ ಗಟ್ಟಿ ಶರೀರ ಐತಿ. ನಮಗ್ ನೋಡುವ ಏನ್ ಮಾಡಿದ್ರು ಬಸ್ ಆಗೇ ಬರುದಿಲ್ಲ. ಹಂಗೆ ಬಿಡಕ್ಕ, ಒಬ್ರಿಗೆ ಹಂಗಿರ್ತೈತಿ, ಒಬ್ರಿಗೆ ಹಿಂಗಿರ್ತೈತಿ. ಎಲ್ಲಾರ ಶರೀರ ಒಂದೇ ತರ ಇರ್ತೈತನ? ಅವ್ರ ಶರೀರ ಮೇಲೆ ಹೋಗ್ತೈತದು. ಅಂದಂಗ ನಮ್ಮ ಮನಿಗೆ ಏನ್ರ ಸುದ್ದಿ ಗೊತ್ತಾಯ್ತಾನ? ಅಲ್ಲಿದೆ ಸುದ್ದಿ ಅನ್ನಕ್ಕೇನವ, ಅದೇ ನಿಮ್ಮ ಇದನ್ನ ಕನ್ಯಾ ನೋಡ್ಕೊಂಡ್ ಬಂದಾರ, ಅದೇ ಪಾಪ ಇಷ್ಟ ಇಲ್ಲತೈತಿ. ನಿಮ್ಮ ಅತ್ತೆರೆ ಒತ್ತಾಯ ಮಾಡಾಕತ್ತಾಳ. ಆಸ್ತಿ ಸಂಬಂಧ ಆಸ್ತಿ ಸಂಬಂಧ ಅಲ್ಲ, ಆಸ್ತಿಗೆ ಹಾರ್ಗಿಡಿಸ್ತೀವಿ, ಮುಂದ ಆಸ್ತಿ ಬರ್ತೈತೆ ನಿಕಿಗೆ. ಅದೇ ಚಂದಿಗೆ ಮಗ ಚಂದಿಗೆ ಜೀವನ ಮಾಡ್ಕೊಂಡ್ ಹೋಗ್ಲಿಕ್ಕಂದ್ರೆ ಯಾ ಆಸ್ತಿ ತಗೊಂಡ್ ಏನ್ ಮಾಡೋದೈತಿ? ಹಿಂಗ್ ಬಿಡ್ಕೊತೈತಿ ನಿಮ್ಮ ಅತ್ತಿ. ಏನು ಹೇಳಾಕ್ ಹೋಗ್ಲಿ, ನೀ ನಮ್ಮ ಮನೆಗೆ ಎದಕ್ ಬರ್ತಿ ಹೇಳಾಕ? ಹಿಂಗ ತಂದು ಒದರಾಡಿದ್ ನನಗೆ ರಸ್ತೆ ಮೇಲೆ ನಿಂತು. ಹೌದು ಬಿಡುವ, ನಮಗೂ ಗೊತ್ತೈತಿ. ಇವ್ರು ಫೋನ್ ಹಚ್ಚಿ ಹೇಳಿದ್ರು. ನಮಗೇನು, ನಾನು ನನ್ ಗಂಡ ಸೇರಿ ಹಂಗಾರೆ ಮಾಡಿ ಅದು ಇದನ್ ಮದ್ವಿ ತಪ್ಪಿಸಿ ಪಾಪ ನನ್ ಮೈದಿನ ಜೀವನ ಉಳಿಸ್ಬೇಕತ್ತ ನಮ್ದು. ಯಾಕಂದ್ರೆ ಅವನೇ ಇಷ್ಟಪಟ್ಟಿದ್ದ ಹುಡುಗಿನ ಅಂದ್ರ ನಾವ್ ತಲೆ ಕೆಡ್ಸೋತಿದ್ದಿದ್ದಿಲ್ಲ. ಈಗ ಅವನಿಗೆ ಇಷ್ಟನೇ ಇಲ್ಲ, ಒತ್ತಾಯದಿಂದ ಮಾಡಕತ್ತಾವ. ಅದಕ್ಕ ನಾಳೆ ಆ ಹುಡುಗಿ ಜೀವನನು ಹಾಳಾಗ್ಬಾರ್ದು, ಇವಂದು ಹಾಳಾಗ್ಬಾರ್ದು. ಅದ್ರ ಸಂಬಂಧ ಹಿಂಗ್ ಮಾಡಾಕತ್ತೀವಿ. ನಾನು ಮೊನ್ನೆ ಯಾರ ಮುಂದೆ ಹೇಳ್ಬಿಡಕ್ಕ, ನಾನೇ ಮೊನ್ನೆ ಫೋನ್ ಹಚ್ಚಿ ಹಿಂಗ್ರಿ ಮನ್ಯಾಗ ಇದು ಇಲ್ಲ, ಹುಡುಗನ ಅವ್ವ ಒಂದಿಟ್ಟಿದಾಳ, ನಾ ಚಂದ ಹಾಂಗ ಹಿಂಗ ಅಂತ ಹೇಳಿ ಇದು ಮಾಡೀನಿ. ಅವ್ರ ಅದನ್ನ ತಲೆ ಇಟ್ಕೊಂದಿನ ಏನೇನ್ ನಿರ್ಧಾರ ತಗೊಂಡಾರ ಏನ್ ಬಿಟ್ಟಾರ ಗೊತ್ತಿಲ್ಲಿನ. ಹೌದನ? ಹಂಗಾರೆ ಕೇಳಿ ಕ್ಯಾನ್ಸಲ್ ಮಾಡ್ಲಿವ. ಪಾಪ ನಿಮ್ಮ ಇದನ್ನ ನೋಡಿ ಹಳಾಳಾಕೈತಿವ. ಪಾಪ ನಿಮ್ಮ ಅತ್ತಿ ಏನ್ ನಾಟಕ ಮಾಡಿಲ್ದತಿ, ಏನ್ ಸುದ್ದಿ ನಮಗೂ ಕಿವಿ ಬಿದ್ದು ಸುದ್ದಿ. ನಿನ್ ಮೈನ ಒಪ್ಕೊಳ್ತನ ಬಿಡ್ಲಿಲ್ಲತ್ ನೋಡ. ಉಪವಾಸ ಕೂತ್ಲತ್ತ, ನೀರ ನಿದ್ದಿ ಎಲ್ಲ ಬಿಟ್ಟು ನೆಳಾಡುದು ಮಾಡುದು, ನಾಟಕನೇ ಡಂಬ್ರಾಟೆ ಶುರು ಮಾಡ್ಬಿಟ್ಟ. ಅದನ್ನ ನೋಡಿ ಅಲ್ಲಿ ಗಾಬರಿಯಾಗಿ ಇದು ಹುಡುಗ ಒಪ್ಕೊಂಡೈತತ್ತ. ಹೌದ್ ಬಿಡವಾ, ನನಗೂ ಇವ್ರು ಫೋನ್ ಹಚ್ಚಿ ಹೇಳಿದ್ರು, ಕೇಳಿದೆ ನಾನು. ಅದಕ್ಕ ನಾನು ಕರೆನೆ ಯಾಕೆ ಸುಳ್ಳು ಹೇಳಿ, ನನ್ನ ಮಗನಕಿನ ಹೆಚ್ಚಾಗ್ಯಾನವ. ಅದಕ್ಕ ನಾ ಅವನಿಗೆ ಎಂತ ಇಷ್ಟ ಇದ್ದಿದ್ದಾಗ್ಲಿ, ಇಷ್ಟ ಇದ್ದಿದ್ರೆ ನಾನ ಮುನ್ನೆತ್ತಿದು ಮಾಡ್ತಿದ್ದೆ. ನಮ್ಮ ಅತ್ತಿ ಒಪ್ಲಿಕ್ಕಂದ್ರು ಹೆಂಗಾರೆ ಮಾಡವ ಇಷ್ಟಪಟ್ಟನಂತ. ನಮ್ಮ ಅತ್ತಿ ಆಸೆ ಪಟ್ಟಿದ್ದೀನಿ ಏನ್ ಆಸ್ತಿಗೆ, ಅದಕ್ಕ ಸಿಟ್ಟು ಬರತೈತಿ ನನಗೂ. ಹೌದ್ ಬಿಡು, ಅದು ಅಂತೂ ಕರೆ. ನಿಮ್ಮ ಅತ್ತಿ ಆಸ್ತಿ 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 ಅಂತ ಬಡ್ಕೋತಾವ ಸೌನ. ಮತ್ತೇನಾರ ಆರ್ತಿದ ಕುಬುಸ ಗಿಬುಸ ಏನಾರ ತೆಗ್ದಾರನ? ಇನ್ನ ಅದನ್ನೇನ್ ಸುದ್ದಿ ತೆಗ್ದಿಲ್ವಾ? ಮತ್ತಿನ್ನ ಆಕಿಗೂ ಮಾಡ್ಬೇಕಲ್ಲ, 7ರಾಗ ಮಾಡ್ಬೇಕು. ಈಗ ನಿನಗ ಏನು ಬಂದೆ 1 ತಿಂಗಳಾಯ್ತು, ನಿನಗೆ ಈಗ 5ರಾಗ ಬಿದ್ದೈತಿ. ಇನ್ನೊಂದು ಮುಂದಿನ 2 ದಿನಕ್ಕ 6ರಾಗ ಬೀಳ್ತೈತಿ ನಿನಗ. ಅಕ್ಕಿಗೂ ಮತ್ತ ನಿನಗ ಆಕಿ 1 ತಿಂಗಳ ಪರಕ ಕುಬ್ಸ ಮಾಡಿ ಬಂದಂಗ ಕಾಣ್ತಾರ. ಮೊನ್ನೆ ಹೋಗಿ ಹೌದನ ಮಾಡಿ ಬಂದಾರನ? ನನಗೇನ್ ಗೊತ್ತೇ ಇಲ್ಲ ನೋಡುವ, ಇವ್ರು ಏನು ಅಂದಿಲ್ಲ ನನಗ. ಹೋಗಿ ಮಾಡಿ ಬಂದಿರ್ಬೇಕು. ಯಾರ್ಯಾರು ಹೋಗ್ಯಾರ ಗೊತ್ತೈತನ? ಏನನ್ವಾ, ನನಗೂ ಅಟ್ ಪಕ್ಕ ಗೊತ್ತಿಲ್ಲ. ಒಟ್ಟ ಮಾಡಿ ಬಂದಿವ್ ಅನ್ನೋದೊಂದು ಸುದ್ದಿ ಅಷ್ಟ, ಮತ್ತೇನ್ ಅದ್ರ ಬಗ್ಗೆ ಗೊತ್ತಿಲ್ವಾ. ಅದೇವ ದೇವ್ರ ಪುಣ್ಯದಿಂದ ಇದೊಂದ್ ಮದ್ವಿ ತಪ್ಪಂದ್ರ ಬಾ ಚಲೋ ಆಯ್ತತಿ ನೋಡ. ಸುಮ್ಮನೆ ಪಾಪ ಹುಡುಗನ್ ಮಾಡಿ ನೋಡೋದಾಗಲ್ಲ. ಇವ್ರು ಫೋನ್ ಹಚ್ಚಿದ್ರ ಪಾಪ ಸರಿಯಾಗಿ ಊಟನು ಮಾಡಲ್ಲ, ಸಂತು ಚಂದಿಗೆ ನಕ್ಕೋತ್ ಮಾತಾಡಲ್ಲ. ಒಟ್ಟು ಮಾರಿ ಮೇಲಿನ ಕಳಿನೇ ಹೋಗ್ಬಿಟ್ಟೈತ. ಪಾಪ ಅವ್ರು ಹೇಳ್ಲಿ ನನಗೆ ಎಷ್ಟು ಸಂಕಟ ಆಕೈತಿ. ಹೌದ್ ಬಿಡ, ನಾನು ನೋಡ್ತೀನಿ. ಹೋಗು ಮುಂದ ಮನಸ್ಸಿಲ್ ಮನಸ್ಸು ಒಪ್ಕೊಂಡನ, ಒಟ್ಟ ಮನಸ್ಸೇ ಇಲ್ಲ ಹುಡುಗಗ. ನಿಮ್ಮ ಅತ್ತಿ ಅಲ್ಲ ಅಂತ ಬಂಗಾರ ಅಂತ ಮಗನಿಗೆ ಮನಸ್ಸು ನೋಯಿಸಿ ಇಷ್ಟು ಒತ್ತಾಯದಿಂದ ಮಾಡಿದ್ರ ಏನ್ ಬರ್ತದು? ನಡಿಯಕ್ಕ, ನಾಷ್ಟ ಮಾಡಕತ್ತಿ. ಒಂದಿಟ್ಟು ಮುಖ ತಕ್ಕೊಂಡು ಹೆಂಗು ಜಳಕ ಮಾಡಿದ್ದೆಲ್ಲ ಮುಕ್ಕೊಂದು ಜಳಕ ಮಾಡಿ ಮುಖ ತಕ್ಕೋ ಇನ್ನೊಂದ್ ಸ್ವಲ್ಪ ಊಟ ಮಾಡಕತ್ತೈತಿ. ಊಟ ಅಂತ ನಾಷ್ಟ ಮಾಡತ್ತೈತಿ. ಅವು ನಾಷ್ಟ ಮಾಡ ಉಪ್ಪಿಟ್ಟು ತಿನ್ನತೈತಿ. ಉಪ್ಪಿಟ್ಟು ತಿಂದು ಒಂದಿಟ್ಟು ಗುಳಿಗೆ ತಗೊಂಡೆ ಬಿಡು. ಯಾಕೆ ಸುಮ್ಮನೆ
ಹೌದಿಲ್ಲ. ಇಲ್ಲೇ ಇಲ್ಲೇ ಎಲ್ಲರೂ ಹೋಗಿ ಬರಕ್ ಬರ್ತೈತಿ. ಹ್ಯಾಂಗೂ ಬಂದಿರ ಒಂದಿಟ್ ಇಲ್ಲೇ ಯಾವ ದೇವಸ್ಥಾನ ಅವು ಇವು ನೋಡ್ಕೊಂಡ್ ಬರಕ್ ಬರ್ತೈತಿ. ಆಯ್ತು, ಇಲ್ಲಿ ತನ ಬಂದೇವಿ ನಾವು. ಇದು ಹೋಗ್ತೇವ, ನಿಮ್ಮ ಮನೆಯವರು ಹೇಳ್ಯಾರ ಇವತ್ತೊಂದಿನ ನಾಳೆ ಒಂದಿನ ನೋಡು ಮುಗಿತು ಬಂದ್ಬಿಡ್ರಿ. ಮತ್ತ ಅವು ಒಬ್ಬೇಕ್ನ್ಯಾಕ ಮನ್ಯಾಗ ಆಗುದಿಲ್ಲ ನನಗೂ, ಆ ಕಡೆ ಆಫೀಸ್ಗೆ ಹೋಗುದು ಈ ಕಡೆ ಎಲ್ಲಾ ಮೇಂಟೈನ್ ಮಾಡೋದು ಆಗುದಿಲ್ಲ ಅಂತ ಹೇಳ್ಯಾರ. ಅಂದೇವ ನಾವು. ಅಲ್ಲ, ಒಂದ್ 4 ದಿನ ಇರ್ಬೇಕಿಲ್ಲ ಅಕ್ಕ. ಬರೀ ಹಿಂಗ್ ಬಂದ್ ಹಿಂಗ್ ಹೋದ್ರ ಹಂಗ್ಯಾಂಗದು? ನಮಗೂ ನಿತ್ತಂಗಾಗಲ್ವಾ ಬಿಟ್ಟಂಗಾಗಲ್ ನೀನು. ನಾ ಇನ್ನೇನ್ ಆ ಕಡೆ ಜಾಸ್ತಿ ಬರುದಿಲ್ಲ. ಇನ್ನೇನ್ ಎಲ್ಲ ಡಿಲಿವರಿ ಮಾಡ್ಸೊಂದೆ ಮುಗ್ಸೊಂದೆ ಬರ್ತೀನಿ ನಾನು. ಅದಕ್ಕೆ ಕೇಳ್ತೀನಿ. ಇಲ್ವಾ ಮತ್ತ ಬರ್ತೀಯಲ್ಲ, ನೀನೇ ಬರ್ತಿ ಮತ್ ಯಾಕೆ ನಿಂದ್ರದ್ವಾ? ನಾವು ಒಬ್ಬಂಟಿಗ್ಯಾರು ಎಲ್ಲ ನಾವು ಇಲ್ಲಿ ಬಂದ್ ಕೂತ್ರ ನಡಿದಿಲ್ವಾ ಮನಿ ಬಾಳೆ. ಅದಕ್ಕ ಬಾಕ ಒಳಗ ಅಡಿಗೆ ಮನೆಗೆ ಹೋಗುನ್ ಬಾ. ಅದಕ್ಕೆ ನಿಮ್ಮ ಕೈ ತಕ್ಕೊಂಡು ಬಾ ಅಡಿಗೆ ಮನ್ಯಾಗ. ಅಲ್ಲೇ ಕೂತ್ ನಾಷ್ಟ ಮಾಡತ್ತತ್. ನೀನ್ ನಾಷ್ಟ ಮಾಡಿ ಇಲ್ಲ, ನಾಷ್ಟ ಮಾಡಿ ಗುಳಿಗೆ ತಗೊಂಡಿ ಇಲ್ಲಿ ನೀನು. ನಾ ನಾಷ್ಟನ ಆಗೇತಕ್ಕ, ಗುಳಿಗಿನ ತಗೊಂಡಿನಿ ನಾನು. ಅವು ಮೊದಲ್ ನನಗೆ ಹಾಕೊಡ್ತಾ ಎಲ್ಲಕ್ಕಿಂತ ಮುಂಚೆ. ನಾ ಮಾಡಿನವಾ, ಬಾ ನೀನು. ಆಯ್ತು ನಡಿ ಹಂಗ. ತಗೋರಿ ಚಾ. ತೋರಿ. ಹಂಗ್ಯಾಕ್ ಮಾಡಿ ಕಳ್ಗೈಗತ್ತೆ. ಕಡಿದ ಮುಖ ಕ್ಯಾಂಪ್ ಮೂತಿ ಮಂಗ್ಯಾನ್ ಗತಿ ಮಾಡ್ಕೊಂಡ್ ಬಂದಿಯಲ್ಲ. ಕ್ಯಾಂಪ್ ಮುತಿ ಮಂಗ್ಯಾತ್ ಸಿಟ್ಟಿಗೆರ್ದಾಗ ಕ್ಯಾಂಪ್ ಮುತಿ ಮಂಗ್ಯಾನು ಆಕೇತಿ, ಕರಿಮಾರಿ ಮುಷಾನು ಆಕೇತಿ. ಏನ್ ಮಾಡ್ತೀರಿ? ಮಾರಿ ಯಾಕೆ ಕರ್ಗ್ ಮಾಡಿ ಕಡ್ಗಾಯ್ ಮಾಡಿ ಅಂದ್ರ ನಿನ್ನೆ ತಿಮ್ಮನ್ ಹೇಳದಾಗಿ ನಿಂದು ಸಿಟ್ಟ ಕೆರ್ಯಾಕತ್ತೈತಾನೆ. ಅಲ್ಲ ಯಾವಕ್ಕೆ ಬಿಡಾಡಿ ಹೇಳ್ದಂಕ ಅಂತಾಳ ಹಿಂಗ್ ಕೆಡ್ಸಾಕ. ನಾವು ಕಾರ್ಯನ ಕೆಡ್ಸಾಕ ಎಷ್ಟು ಮಂದಿ ನಿಂತಿರ್ತಾರ ನೋಡು. ಹಂಗ ಹಿಂಗ ಮಾಡಿ ನಾನು ಹ್ಯಾಂಗ ಅದನ್ನ ನಾಟಕ ಮಾಡಿ ಇದನ್ನ ನಾಟಕ ಮಾಡಿ ಊಟ ಬಿಟ್ಟು ಉಪವಾಸ ಇದ್ದು ಒಂದ ತಿದ್ದು ನಾನು ನನ್ನ ಮಗನ ಒಪ್ಸಿನಿ ಅಂತದ್ರಾಗ ಮತ್ ಬಂದು ಹಿಂತಕ್ ಕಳ್ಳಕಂತ್ರಿ ಆಟ ಆಡ್ತಾರಂದ್ರ ಅಲ್ಲ ಅವ್ರ ಮನಸ್ನಾಗ ಈಗ ಏನಾಯ್ತು, ಏನ್ ಯೋಚನೆ ಮಾಡಾಕತ್ತಾರ ಆ ಹುಡುಗಿ ಕಡೆಯವರು. ಏನ ತಿಳ್ಕೊಬೇಕು? ನನಗ ಕೈಕಾಲ ಒಟ್ಟ ತ್ರಾಣ ಇಲ್ಲದಂಗ ಆಗತೈತಿ. ಒಟ್ಟ ಸಮಾಧಾನ ಇಲ್ಲ ನಿನ್ನೆ ಹೇಳ್ದಾಗ ನಿಂದು. ಅವ್ರಿನ್ನ ಏನು ಹೇಳಿಲ್ಲ, ಎದಕ್ ತಲೆ ಕಿಸತಿ ನೋಡುನು. ಅದೇ ಅವ್ರ ಏನು ಹೇಳಾರ್ಕೆ ನನಗ ಒಂದ್ ಸಮನೆ ಟೆನ್ಷನ್ ಆಗತೈತಿ. ಯಾಕಂದ್ರ ಈಗ ನಿನ್ನೆ ಅವತ್ತಿನ ಮಂದಿ ದಾರ್ಯಾಗ ಸಿಕ್ಕಿದ್ರು ಆಯ್ತಪ್ಪ ನೋಡುನು ಹಿಂಗ ಅಂತ ಇಟ್ಟಾರತ್ ಮಾತ. ಮತ್ ನಮಗ್ ಏನ್ ಆಕೈತಿ ಏನಿಲ್ಲ, ಅವ್ರ ಏನ್ ನಿರ್ಧಾರ ತಗೋತಾರ ಅನ್ನೋದು ಸಂಕಟ ಆಗೋದಿಲ್ಲ ನನಗ. ತಳಿಮೇಳಿ ಹೊಟ್ಯಾಗ ತಳಿಮೇಳಿ ಆಗತ್ತಿತ್ ನನಗ. ಒಟ್ಟ ಕುತ್ರು ಸಮಾಧಾನ ಇಲ್ಲ, ನಿತ್ರು ಸಮಾಧಾನ ಇಲ್ಲ. ಒಂದ್ ಊಟ ಹೋಗಲ್ಲಾಗಿತ್ತು, ಒಂದ್ ಹನಿ ನೀರ್ ಹೋಗಲ್ಲಾಗಿತ್ತು ನನಗ. ಅದೇ ಎಲ್ಲಿ ಒಬ್ಬಕ್ಕೆ ಮಗಳಲ್ಲ ಆಸ್ತಿ ಕೈ ತಪ್ಪು ಯೋಚನೆ ಮಾಡತ್ತಿ ನೀನು. ಸುಮ್ಮಿರ್ರಿ. ಏನ್ ನಿಮಗೇನ್ ಇಲ್ಲೇ ನೋಡು, ನಿಮಗ್ ಆಸೆ ಇಲ್ಲ ನೋಡು. ಆಸೆ ಇದ್ದಲ್ಲೇ ನೀವು ಇದ್ರಾಗ ಶಾಮಿಲ್ ಆಗಿದ್ರಿ. ಸುಮ್ ಕುಂದ್ರಿ. ಏನ್ ಈಗ ಇಷ್ಟಪಡಲ್ಲ ಹಂಗ ಹಿಂಗ ಅನ್ನಕೇನು? ತಾವೇ ಮುಂದೆಲ್ಲಾ ಹೊಂದಾಣಿಕೆ ಆಕೇತಿ, ಅವನ್ ಜೀವನಾನ ಸರಿ ಹೋಗ್ತೈತಿ. ಎದಕ್ ತಲೆ ಕೆಡ್ಸುತ್ತೀರಿ? ಅಲ್ಲ ಒಂದಿಟ್ಟು ತಿಮ್ಮನ್ಗರೆ ಫೋನ್ ಹಚ್ಚಿ ಕೇಳ್ರಿ. ಅವ್ರ ಏನ್ರಿ ಮತ್ ಬೀಗ್ರ ಫೋನ್ ಹಚ್ಚಿದ್ರ ಏನಾರ ಅಂದಾರ ಏನ್ ಮಾಡ್ಯಾರ ಕೇಳ್ರಿ. ಮತ್ತೇನು ಆ ಕಡೆಯಿಂದ ಸುದ್ದಿನೇ ಬಂದಿಲ್ಲ ಅಂದ್ರ ನನಗ್ ಒಟ್ಟ ಸಮಾಧಾನ ಆಗುದಿಲ್ಲ. ಫೋನ್ ಹಚ್ಚನಕೇನ್ ಫೋನ್ ಐತನ ಮನ್ಯಾಗ? ಅಲ್ಲಿ ಹೋಗ್ಬೇಕು ಮನಿತನ. ಈಗ ನಾ ಹೋದ್ರು ಈಗ ಹೋಗುತನ ಏನಿದು ಇಲ್ಲ ನನಗೆ. ಹೋಗಿ ಒಂದಿಟ್ಟು ಕೇಳ್ಕೊಂಬ. ಹೋಗಿ ಮನಿತನ ಏನ್ ಆಗುದಿಲ್ಲ. ಈಗ ಇದೊಂದ್ ಬಗ್ಗೆ ಇರ್ತಪ್ಪ. ಒಂದೊಂದಂದ್ರ ನಾ ಮಗಳದು ಕುಸ ಮಾಡಕ್ ಹೋಗ್ಬೇಕು, ಮತ್ತ ಅಲ್ಲಿ ಹೋಗಿ ಮಾತುಕತೆ ಮಾಡ್ಬೇಕು, ಸೈವಾಗಿರೋನು ಏನು ಎಷ್ಟಾತ್ ನಾ ಹೋಗ್ಬೇಕತ್ ನಾ ತಲೆಗಿಟ್ಕೊಂಡು ನಾ ಕೂತೀನಿ. ಇದೆಲ್ಲ ಬಗೆಹರಿತಪ್ಪ ಇವ ಮಗ ಒಪ್ಕೊಂಡನ ಅನ್ನೋದ್ರಾಗೆ ಇದೊಂದು ನಮಗ್ ಟೆನ್ಷನ್ ನೋಡಕಡಿ. ಏನ್ ಕಡೆ ನೋಡ್ಲಿ, ನಾ ಕಡೆ ಮಗಳದ್ ನೋಡ್ಲಿ, ಏನ್ ನೋಡ್ಬೇಕು ನಾನು? ಇದೊಂದು ಏನಾರ ಅವ್ರು ಇದು ಮಾಡಿದ್ರ ಒಪ್ಕೊಂಡ್ರೆ ಚಲೋ ಆಗ್ತೈತಿ. ಏನ್ ಮನಸ್ನ್ಯಾಗ ಏನ್ ಅನ್ಕೊಂಡ್ ಕೊಡ್ತಾರೆ ಯಾರು ಗೊತ್ತವ್ರು. ಒಂದು ತಿಳಿಲಾರ್ದಂಗ ಆಗೈತಿ. ಹೋಗಿ ಆ ತಿಮ್ಮನ್ಗರಿ ಒಂದಿಟ್ಟು ಕೇಳ್ಬರ್ರಿ, ಸಮಾಧಾನ ಆಕಿತ್ ನನಗ. ಈಗ ಎಲ್ಲಾನು ಎದಿ ಮೇಲೆ ನಿಂತ್ಬಿಟ್ರ ಏನ್ ಮಾಡ್ಬೇಕು ನಾನು? ನಾವ್ ಹೇಳ ನಿಲ್ತಿಮ್ಮನ್ ಆಯ್ತು ಅವ್ರು ನೋಡುನು ಅಂದಾರ ಅಂತಂದ್ ಹೇಳನ ಮತ್ತೆ ಹೊಳೆ ಮುಳೆ ಅದನ್ನ ಕೇಳ್ತಿ. ಈ ಹೊಳೆ ಮುಳೆ ಫೋನ್ ಹಚ್ಚಿ ಕೇಳಿದ್ರೆ ನಮ್ ಕಿಮ್ಮತ್ತನ ಗಂಡಿನವ್ರಿಗೆ ಇವ್ರಿಗೆ ಬಾಳ ಐತಿ ಅಷ್ಟು ಸಂಬಂಧ ಬೆನ್ ಹತ್ತಿ ಅನ್ಸುದಿಲ್ಲ. ಮತ್ತೆ ಏನ್ ಮಾಡೋಣತ್ತೀರಿ? ಏನ್ ಮಾಡೋಣತ್ತಿ ಕೇಳ. ಈಗೇನ್ ಸುಮ್ ಕೂತ್ಬಿಡೋಣ? ಅವ್ರು ಸುಮ್ ಕುಂದಿರ್ತಾರ, ನಾವು ಸುಮ್ ಕುಂದಿರ್ತೇವೆ. ಮತ್ತೆ ಏನ್ ಮಾಡಕ್ಕಾಗಲ್ಲ, ಮೆಟ್ಟಕ್ಕಾಗುದಿಲ್ಲ. ಅವ್ನ ಹಣೆ ಬರ್ದಾಗಿದ್ರ ಅದೇ ಹುಡುಗಿ ಇತ್ತಂದ್ರ ಮದ್ವೆ ಆಕೈತಿ. ಇಲ್ಲ ಅಂದ್ರೆ ನೀ ಏನ್ ಕದ್ದಿ ಕಡಿದ್ರು ಆಗುದಿಲ್ಲ. ಅನ್ಕೊಂಡ್ ಸುಮ್ ಕೂತ್ಬಿಡು. ಸುಮ್ ಕೂತ ಅಂದ್ರೆ ಪ್ರಯತ್ನ ಪಡ್ಬೇಕಲ್ಲ. ಸುಮ್ ಕೂತ್ಬಿಡು ಅಂದ್ರೆ ಅದೇನ್ ಆಕೇತನ್ರಿ? ಆಗದು ಎಂದು ಕೈ ಕಟ್ಟಿ ಕುಂತರೆ ಸಾಗದು ಕೆಲಸವು ಮುಂದೆ. ಜೋರ್ ಐತಿ ಹಾಡ. ಅದು ಒಳ್ಳೆಯವ್ರಿಗೆ ಈ ಹಾಡ ಸೂಕ್ತ ಅನಿಸ್ತೈತಿ, ಒಪ್ತೈತಿ. ನೀನು ಯೋಚನೆ ಮಾಡುದೇ ದಾರಿ ತಪ್ಪ, ಇನ್ನು ಒಪ್ಪುದಿಲ್ಲ ಅದು. ಸುಮ್ ಕುಂದರಿ ತಣ್ಣಗ್. ಏನ್ ದೊಡ್ಡ ನೀವೇನ ಸತ್ಯ ಹರಿಶ್ಚಂದ್ರ ತುಂಡು ನೀವು ಯಾಕೆ ಬಂದಿರಿ? ನಿಮಗೂ ಆಸ್ತಿ ಮೇಲೆ ಆಸೆನೇ ಐತಿ, ಮತ್ ನನ್ ಮುಂದ್ ನಾಟಕ ಮಾಡ್ತೀರ. ನನಗೂ ಆಸೆ ಐತಿ, ಆದ್ರೆ ನನಗ ಈಗ ಬೇಕೇ ಬೇಕು ಅಂತ ನಿನ್ನಂಗ್ ಹಠ ಹಿಡಿದು ಕೂತಿಲ್ಲ. ಬಂದ್ರೆ ಬರ್ಲಿ, ಅದು ಇತ್ತಂದ್ರೆ ಇಲ್ಲಾಂದ್ರೆ ಇಲ್ಲ. ಆದ್ರೆ ಆಸೆ ಐತಿ ಬರ್ಲಿ ಅನ್ನೋದು. ಬರ್ಲಿಕ್ಕಂದ್ರೆ ಏನ್ ಮಾಡ್ಬೇಕು? ಸುಮ್ ಕೂತೀನಿ ನಾನು. ನಿನಗತಿ ಏನ್ ಅದೇ ಬೇಕಂತ ಹಠ ಹಿಡ್ಕೊಂಡ್ ಕೂತಿಲ್ಲ ನಾನು. ಆಸೆ ಇಟ್ಟಿದ್ರೇನು ಅಟ್ಟಿದ್ರೇನು, ಆಸೆನೆ ಇಲ್ಲಿ ಹೇಳ್ತಾರ ನನ್ ಮುಂದ್. ಹೋಗಿ ಏನ್ರ ಅಡ್ಗಿ ಇತ್ತಂದ್ರೆ ಅಡ್ಗಿ ಮಾಡಿ ಹೋಗು. ಇದೊಂದ್ ಹೇಳ್ತಿರ್ ನೋಡು. ಅದೇ ಮುಂಜಾನೆ ಹೇಳುದು, ಪರ್ಸಿ ಒರ್ಸುದು, ಕಸ ಹುಡುಗುದು, ಪರ್ಸಿ ಒರ್ಸುದು, ರಂಗೋಲಿ ಹಾಕುದು, ಪೂಜೆ ಮಾಡುದು, ಅಡಿಗೆ ಮಾಡುದು, ಮತ್ ಹೇಳುದು, ಮಕ್ಕಳುದು, ಮತ್ ಅದೇ ಕೆಲಸ ದಿನ. ಮತ್ತೇನೈತ್ ನಂದು ಕೆಲಸ? ಬರೇ ಹೇಳುದು ಮಾಡುದು, ನಿಮ್ಮ ಮಾಡಿ ಹಾಕುದು. ಸಾಕಾಗೈತೆ ನನಗ್.
ಅಕ್ಕಿ ಹೋಗಿ ಅಲ್ಲಿ ತವ್ರ ಮನೆ ಕೂತ್ ಬಿಟ್ಟ ಆರಾಮ್. ಇಲ್ಲಿ ಏನು ಎತ್ತ ಅನ್ನೋದು ಅಕ್ಕಿಗ್ ಗೊತ್ತಿಲ್ಲ. ಮತ್ತೇನ್ ಮಾಡ್ಲಾರೆ ಮತ್ತೇನ್ ನಿರ್ವಹಣೆ ಇಲ್ಲ. ಮತ್ ನಮಗೆ ಯಾರು ಬಿಡ್ಸೋರದ, ಮಾಡಬೇಕಲ್ಲ. ಸಾಕಾಗೈತೆ ಮಾಡಿ ಮಾಡಿ ಮಾಡಿ. ನನ್ ಮಗಳು ಹೆಂಗ್ ಮಾಡ್ಕೊತೈತಿ ನೋಡಲಿ ಗಂಡನ ಮನ್ಯಾಗ. ಇಲ್ಲೇನ ಬಾಳ ತ್ರಾಸ್ ಕೊಡಾಕತ್ತಿನತ್ತ ಕರ್ಕೊಂಡ್ ಹೋಗ್ಯಾರ. ಇವನು ನನ್ ಮಗ ಇದ್ದವನು ಕರ್ಕೊಂಡ್ ಹೋರಿ ಅಂತಂದು ಬಾಲ ಬಡಿತಾನ ಬೀಗ್ರದ್ ಮಾತಿದು ಮಾವಂದು. ಏನ್ ಓದಿರ್ತಾವ ಮರ ಐಕಿ ಸಾಕಾಗಿತ್ ನೋಡಿಕಿನ್ ಸಂಬಂಧ ಈಕಿ ಮಾಡೋದಕ್ಕೆ ಮತ್ತ ಅವ್ರು ಹಂಗ್ ಮಾಡ್ತಾರ. ಹೋಗಿ ತಿಮ್ಮ ನಿಂಬಲ್ಲಿ ಕೇಳ್ಕೊಂಡ್ಬಿಡ್ತೀನಿ. ಕೇಳ್ಕೊಂಡ್ ಬರ್ತಾನ ನಾನ್ ಬಿಡುದಿಲ್ಲ. ಇಲ್ಲ ರುದ್ರಾವತಾರ ತಾತ ಹೋಗಿ ಕೇಳ್ಕೊಂಡೇ ಬರ್ತೀನಿ.